ಒಂಚೂರು ಸಿಗುತ್ತೆ ಹಾಗೆ ಇದೇ ಮಾತಾಡ್ತಾರೆ ನಾವು ಮಾತಾಡಿಲ್ಲ ಅವ್ರು ಮಾತಾಡ್ತಾರೆ ಊರಲ್ಲಿ ವಿಶ್ವ ಬಗ್ಗೆ ಅದೀಗ ನಮ್ಮ ಏನ್ ನಮ್ಮ ಗ್ರಾಮದಲ್ಲಿ ಎಲ್ಲ ಸೈಲೆಂಟ್ ಈಗ ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ಒಂದು ಸಣ್ಣ ದೇವಸ್ಥಾನ ಯಾರು ಇವರು ತಾಟೆ ಕಂದೆ ಕಟ್ಕೊಂತಿದ್ರು ಸಣ್ಣ ದೇವಸ್ಥಾನ ಇತ್ತು ಚಿಕ್ಕದಾಗ ಒಂದು ಮಾಡ್ಕೊಂಡು ಇಲ್ಲ ಅಂತ ಅವ್ರು ದೇವ್ರನ್ನ ಸಂತತ್ವದಲ್ಲಿ ಮಾಡಿಸ್ಕೊಂಡಿದ್ದಾರೆ ಏನು ಮೆರವಣಿಗೆ ದೇವ್ರು ಮಾಡಿಸ್ಕೊಂಡಿದ್ದಾರೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ನಮ್ ದೇವಸ್ಥಾನಕ್ಕೆ ಬಿಡೋದಿಲ್ಲ ನಮ್ ಪೂಜೆ ಮಾಡ್ಸಕ್ ಬಿಡೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಇದನ್ನ ರೈಸ್ ಮಾಡಿದ್ದಾರೆ ಕರೆಕ್ಟಾ ಸರ್ ಯಾರನ್ನ ಊರ್ ಸಮ್ಮುಖದಲ್ಲಿ ಎಲ್ಲಾನು ಕರೀರಿ ಯಾರಿಗಾದ್ರೂ ಆತರ ದೌರ್ಜನ್ಯ ಆಗಿದ್ರೆ ಇಲ್ಲ ಅವ್ರನ್ನ ಬಿಟ್ಟಿಲ್ಲ ಅಂದ್ರೆ ಇಲ್ಲ ಅವ್ರನ್ನ ದೇವಸ್ಥಾನ ಆಚೆ ರೆಕಾರ್ಡ್ ಇದೆ ಕ್ಯಾಮ್ರಾ ತಗೊಂಡ್ ನೋಡಿ ನಾವು ಯಾವ ಮುಕ್ತವಾಗಿ ಬಿಟ್ಬಿಟ್ಟಿದೀವಿ ಅವ್ರು ಎಲ್ಲಾದ್ರೂ ಪೂಜೆ ಮಾಡಿಸ್ಬಿಟ್ಟು ಏನಾದ್ರು ಮಾಡಿ ಸಾರ್ವಜನಿಕವಾಗಿ ಎಲ್ಲರೂ ಒಂದೇ ನಾವೆಲ್ಲ ಹಿಂದೂಗಳೇ ಸರ್ ಹಿಂದೂಗಳೇ ಸರ್ ನಾವ್ ಯಾವ್ದು ಭೇದ ಭಾವ ಮಾಡಿಲ್ಲ ಸರ್ ಯಾರಿಗೂ ಭೇದ ಭಾವ ಮಾಡೋದು ಬೇಡ ಸಣ್ಣ ಪಂಚಾಯತಿ ಎಲೆಕ್ಷನ್ ನಡೀತು ಅವಾಗ ಜಾತ್ರೆ ಮಾಡ್ಬೇಕು ಹಿಂಗೆ 30 ವರ್ಷ ಜಾತ್ರೆ ನಿಂತು ಸರ್ ನಾವು ಆ ಟೈಮಲ್ಲಿ ನಮ್ಮ ಮಾವ ಮೆಂಬರ್ ಮಾಡಿ ತಿಳಿಸ್ಕೊಂಡು 2003-4 ಚುನಾವಣೆ ಮಾಡ್ತಾವ ಇವೆಲ್ಲ ಹುಡುಗರು ಚುನಾವಣೆ ಮಾಡ್ತಾರೆ ಇಡೀ ಗ್ರಾಮ ಇನ್ನ ಯಾರು ಇಲ್ಲ ಅಂತಾರಲ್ಲ ಬೈಲಾಪುರ ಅವರೆಲ್ಲ ಅವರೆಲ್ಲ ನಿಂತ್ಕೊಂಡು ಜಾತ್ರೆ ಮಾಡ್ಲೇಬೇಕು ಅಂತ ಒಮ್ಮತವಾಗಿ ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತಾ ಬರ್ತೀವಿ ಇನ್ನು ಆಯ್ತು ನಾವು ಮಾಡ್ತೀವಿ ಆಯ್ತು ಬರೋಲ್ಲ ಅಂತ ಎಲ್ಲ ಕೇಳಿದ್ರು ಆಯ್ತು ಮುಖ್ಯವಾಗಿ ಜಾತ್ರೆ ನಡೀತು ಎಲ್ಲ ಚೆನ್ನಾಗಿತ್ತು ಈಗೇನಾಯ್ತು ಅದೆಲ್ಲ ಮುಗಿತು ಜಾತ್ರೆ 3 ಸರಿ ಮಾಡಿದೀವಿ ಏನು ತೊಂದರೆ ಇಲ್ಲ ಈಗ ಮನೆ ರೀಸೆಂಟ್ ಆಗಿ ದೇವಸ್ಥಾನ ಕಟ್ಟಿದೀವಿ ಎಲ್ಲಾ ಊರು ಕಾಣಿಕೆ ಕೊಟ್ಟೋದು ಇಲ್ಲ ಅಂತ ಹೇಳಲ್ಲ ಆದ್ರೆ ಮೆರವಣಿಗೆ ದೇವ್ರು ನಾವ್ ಯಾರು ಕಾಸು ಕೊಟ್ಟು ಮಾಡಿಲ್ಲ ಮೆರವಣಿಗೆ ದೇವ್ರು ಯಾವ್ದು ವೈಯಕ್ತಿಕ ನಾವು ಮಾಡ್ಸಿದೀವಿ ಅಮ್ಮನ ನೆರೆ ದೇವ್ರು ಮಾಡ್ಸಿದೀವಿ ಅದು ಮುಖ್ಯವಾಗಿ ಜನಕ್ಕೆ ಎಲ್ಲ ಪಬ್ಲಿಕ್ ಬರ್ಲಿ ಯಾವ ಊರಾದ್ರೂ ಬರ್ಲಿ ಎಂತ ಜನ ಬಂದ್ರು ಪೂಜೆ ಮಾಡ್ಕೊಂಡೋಗಿ ಏನಾದ್ರು ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ನಾವು ಯಾರನ್ನೂ ಅಡೆತಡೆಯಾಗಿ ತೊಂದರೆಯಾಗಿ ಕೊಟ್ಟಿಲ್ಲ ಅಲ್ವಾ ಸರ್ ಈಗ ಜಾತ್ರೆ ವಿಚಾರ ಬಂತು ಜಾತ್ರೆ ಒಂದು ಕೊರೋನಾ ಬಂದು ಕ್ವಾರಂಟೈನ್ ಅಲ್ಲಿ ನಾವು ಮಾಡಕ್ಕಿಲ್ಲ ಸೊ ಹಾಗಾಗಿ ಜಾತ್ರೆ ಮಾಡೋಣ ಅಂತ ಹೇಳ್ಬೋದು ಜಾತ್ರೆ ಮಾಡೋಣ ಅಂತ ಹೇಳಿದಾಗ ಏನಾಯ್ತು ಎಲ್ಲರೂ ಆಯ್ಕೆ ಮಾಡೋಣ ಅಂತ ಮತ್ತು ಏನಾದ್ರು ಕುತ್ಕೊಂಡು ಆಯ್ಕೆ ಮಾತುಕತೆ ಮಾಡೋದು ಆಮೇಲೆ ಹೇಳಿದ್ರು ನಾವು ದೇವ್ರು ಹೋಗ್ಬೇಕು ನಾವ್ ಹೇಳಿದ್ರು ಗ್ರಾಮದಲ್ಲಿ ಏನಿ ಅವತ್ತಿನ ನೀವು ಇದೀನ್ ಪದ್ಧತಿ ಏನಿದೆ ಪರಿಪಾಲನೆ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು ಅಷ್ಟೇ ಹೇಳಿದ್ರು ನಾವು ಬೇರೆ ಏನಿಲ್ಲ ಅದಕ್ಕೆ 500 ಹೇಳಿದ್ರು ನಾವು ದೇವ್ರನ್ನ ನಾವು ಅವ್ರು ಯಾರೋ 4 ಜನ ಒತ್ಕೊಳಕ್ಕೆ ಇಟ್ಕೊಂಡಿದ್ದಾರೆ ಅವ್ರು ಕಾಸ್ಕೀಸ್ ಕೊಟ್ಟು ದೇವ್ರವರಕ್ಕೆ ಇಟ್ಕೊಂಡಿದ್ದಾರೆ ಇರಪ್ಪ ಒಂದ್ ನಿಮಿಷ ದೇವ್ರವರಕ್ಕೆ ಅಂತ ಹೇಳಿ ಅವ್ರು 4 ಜನ ಇಟ್ಕೊಂಡಿದೀನಿ ಅಂತ ಹೇಳಿದ್ರು ಅವ್ರು ಏನ್ ಹೇಳಿದ್ರು ನಾವು ಜಾತ್ರೆ ಮಾಡೋಣ ಅಂತಂದಾಗ ನಾವು ಕೊಡೋದಿಲ್ಲ ದೇವ್ರು ನನ್ಗೂ ಕೊಡೋದು ಊರಲ್ಲೂ ಕೊಡಲ್ಲ ಸೊ ಇವ್ರಿಗೂ ಕೊಡಲ್ಲ ಅಂತ ಹೇಳಿದ್ರು ಮ್ಯಾನೇಜರ್ ನಾನು ಕೊಡಲ್ಲ ಅದು ಏನ್ ಮಾಡೋದು ಅಂತ ನಾವು ಕೇಳ್ತಾವ ಕೇಳಿ ಇಲ್ಲೇ ಅವ್ರು ಕೇಳಿ ಇಲ್ಲೇ ನಾವು ಕೇಳ್ತಾವ ಏನ್ ಮಾಡೋದಪ್ಪ ಇದಕ್ಕೆ ನನ್ನ ದೇವರು ನಾನು ಸ್ವತಃ ಮಾಡಿಸ್ಕೊಂಡಿರೋದು ಅಂತ ಹೇಳಿದ್ರು ಇದು ಪ್ರೈವೇಟ್ ದೇವಸ್ಥಾನ ಅಂತ ಅವ್ರು ಹೇಳಿದ್ರು ನಾನು ಸಣ್ಣ ಗುಡಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಮುಖ್ಯವಾಗಿ ನೀವು ಕಟ್ಟಿಸಿದ್ರೆ ನಾನು ಪೂಜೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ರು ನಾವು ನೆಲಮಹೇಶ್ವರಂ ಮರಿ ಕಡಿಯೋದು ಊರಲ್ಲಿ ಆ ಕಡೆ ಇದೆ ನೆಲಮಹೇಶ್ವರಂ ಅಂತ ಇದೆ ಅಲ್ಲಿ ಕೊಂಡ ಹಾಕಿ ಮರಿ ಕಡಿಯೋದು ನಾವೇನ್ ಜಾತ್ರೆ ಮಾಡ್ಲೇಬೇಕು ಅಂತ ಏನಿಲ್ಲ ಸರ್ ನಾವು ಜಾತ್ರೆ ಮಾಡ್ಲೇಬೇಕು ಇದನ್ನ ಮಾಡ್ಬೇಕು ಅಂತ ನಾವೇನು ಉದ್ದೇಶ ಇಟ್ಕೊಂಡ್ಮೇಲೆ ಎಲ್ಲಾರು ಸಮುದ್ರದಲ್ಲೇ ಮಾಡ್ಬೇಕು ಅಂತ ನಾವು ಹೋಗಿರೋದು ನಾವೇನು ಅವ್ರನ್ನ ಬಿಟ್ಟು ಮಾಡ್ಬೇಕು ಅಂತ ಏನಿಲ್ಲ ಜಾತ್ರೆನ ಸೊ ನಾವ್ ಹೇಳ್ದು ಅವ್ರು ಹಂಗಂತ ಹೇಳಿದ್ರು ಅಷ್ಟಕ್ಕಷ್ಟೇ ಮಾತುಕತೆ ಮುಗಿಸಿ ಹೋಗಿದೆ ಹೇಳಿದ್ರು ಅವಾಗ ನಾವ್ ಹೇಳ್ದವ್ರ ಹಾಗೆ ದೇವ್ರು ಹೋಗ್ಬೇಕು ಅಂತ ಹೇಳಿದ್ರು ನಾವ್ ಹೇಳ್ದ ಫಸ್ಟ್ ಟೈಮ್ ಏನ್ ಹೇಳಿದ್ರು ಈ ಸಲ 20 ಮಾಡೋದ ಜಾತ್ರೆನ ನಮ್ಮೊಂದು 500 ಬಿಟ್ಟು ಹೊರಗೆ ಕೊಡಿ ಅಂದ್ರು ಸರ್ ಸಗಲ್ ಎಲ್ಲ ಹೇಳಿದ್ರಿ ದೇವ್ರು ಇಲ್ಲೇ ಇದೆ ಮಹೇಶ್ವರಮ್ಮ ಯಾವ ಕಾಯಿಗಳ ಮಣ್ಣು ಹಾಕ್ರಿ ಬೇಡ ಅಂತ ಆಯ್ತಪ್ಪ ಒದ್ಕೊಳ್ರಿ ಅಂತ ಹೇಳಿದ್ರು ನಾವಿಲ್ಲ ಅಂತ ಹೇಳಿಲ್ಲ ಒದ್ಕೊಳ್ಳಿ ಅಂತ ಹೇಳ್ಬೋ ಒದ್ಕೊಳ್ಳಿ ಅಂತ ಹೇಳಿದ್ಮೇಲೆ ಏನ್ ನೋಡಿದ್ರು ಇಲ್ಲ ಅವ್ರ ಮನೆ ತಗೋಬೇಕು ಇವ್ರ ಮನೆ ತಗೋಬೇಕು ಎಲ್ಲ ಮನೆ ತಗೋಬೇಕು ಅವಾಗ ಏನ್ ಹೇಳಿದ್ರು ಏನಾದ್ರು ನಾವ್ ಯಾವ್ದು ದೇವ್ರು ಕೊಡಲ್ಲ ಕೇರ್ ಮಾಡ್ತೀವಿ ಕೇರಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡ್ತೀವಿ ಅಂತ ನಾವೇನ್ ಮಾಡಕ್ಕಾಗುತ್ತೆ ಅವ್ರದ್ದು ಅವ್ರ ಸ್ವಂತ ದುಡ್ಡು ಹಾಕೊಂಡು ಮಾಡ್ಕೊಂಡಿಲ್ಲ ದೇವರು ಹಂಗಂತ ಹೇಳಿದ್ರು ಅಷ್ಟಕ್ಕೆ ಮುಗಿತು ಅಷ್ಟಕ್ಕೆ ಮುಗಿದಾದ್ಮೇಲೆ ಇವರೆಲ್ಲ ಇಷ್ಟೆಲ್ಲ ಮಾಡಿ ಈ ತರ ಮಾಡಿದ್ದಾರೆ ಇಲ್ಲಿ ಯಾವ್ದು ಊರವ್ರದಾಗ್ಲಿ ಇನ್ನೊಂದಾಗ್ಲಿ ಯಾವ ತೊಂದರೆ ಇಲ್ಲ ಸರ್ ಆಮೇಲೆ ಹೇಳಿದ್ರು ನಾವು ಬಲವಂತ ಕಿತ್ಕೊಂಡು ಗೊತ್ತು ಜಾತ್ರೆ ಮಾಡೋದು ಗೊತ್ತು ನನ್ಗೆ ಗೊತ್ತು ಸರ್ಕಾರ ಇದೆ ನಮ್ಮ ಹೋಮ್ ಮಿನಿಸ್ಟರ್ ಅವರೇ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀವಿ ಊರ ಮೇಲೆ ಏನ್ ಸರ್ ಇದೆಲ್ಲ ದೌರ್ಜನ್ಯ ನಾವೇನು ಏನ್ ಯಾಕೆ ನಾವು ಕೊಡೋದು ನಾವು ಕೊಡ್ತೀವಲ್ಲ ಎಲ್ಲಿ ಕೊಡ್ತೀವಿ ಅಲ್ಟ್ರಾಸಿಟಿ ಕೇಸು ಅಂದ್ರೆ ಇದನ್ನ ಅದೇನೋ ಮಾಮೂಲಿ ಜನಕ್ಕೆಲ್ಲ ಅಲ್ಟ್ರಾಸಿಟಿ ಕೇಸ್ ಹಾಕ್ತೀವಿ ಏನ್ ಸರ್ ಅಂತ ದೌರ್ಜನ್ಯ ಕಿತ್ಕೊಳ್ತೀನಿ ಅಂತ ಹೇಳ್ತಾರೆ ದೌರ್ಜನ್ಯ ಕಿತ್ಕೊಳ್ಳೋದು ಏನಾದ್ರು ಕಿತ್ಕೊಂಡು ನಮ್ಗೇನಾಗಬೇಕು ನಾವೇನ್ ಬಂಡವಾಳ ಹಾಕಿದ್ವಿ ದೇವ್ರಿಗೆ ಬಂಡವಾಳ ಹಾಕಿದ್ವಿ ನಾವು ಬಂಡವಾಳ ಹಾಕಿರೋದು ನೋಡಿ ಅಲ್ಲಿ ಕುಂಡ್ರಿಸಿದೀವಿ ನೀವೇನಾದ್ರೂ ಮಾಡ್ಕೊ ನಮ್ಗೆ ನೀನ್ ಬಂದು ಪೂಜೆ ಆದ್ರೂ ಮಾಡ್ಕೊ ಏನಾದ್ರು ಮಾಡ್ಕೊ ನಿಮ್ಗೆ ತಡ್ಡಿಲ್ಲ ಅಂತ 500 ನಾವು ಮುಖ ಮುಂದೆನೆ ಮಾತಾಡಿ ಎಲ್ಲ ಹೇಳ್ತೀವಿ ನಾವು 500 ಏನ್ ತೀರ್ಮಾನ ಮಾಡ್ತಾರೆ ನಾವು ನಮಗೂ ಕೊಡಲ್ಲ ದೇವ್ರು ಇವ್ರಿಗೂ ಕೊಡಲ್ಲ ನಾವು ತೇರ್ ಮಾಡಿಸ್ತೀವಿ 4 ವರ್ಷಕ್ಕೆ ತೇರ್ ಮಾಡಿಸ್ಬಿಟ್ಟು ಊರಲ್ಲೇ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಇಷ್ಟೇ ಇಲ್ಲಿ ನಿಂತಿದೆ ಸರ್ ಅಷ್ಟೇ ಅಷ್ಟರಲ್ಲಿ ಇವ್ರು ಏನ್ ಮಾಡಿದ್ರು ಲಾಸ್ಟ್ ಟೈಮ್ ನಾವು ಈ ಕಡೆ ಬಂದ್ಬಿಟ್ಟು ನಾವೆಲ್ಲರೂ ಸೇರ್ಕೊಂಡು ಅಷ್ಟರಲ್ಲಿ ಎಲ್ಲರೂ ನಮ್ಮ ಹೆಸರೆಲ್ಲ ಬರ್ತಿ ಕೊಟ್ಟಿದ್ದಾರೆ ಕೊಡ್ಲಿ ಏನು ಪಾಪ ಅವರು
ಒಳ್ಳೇದಾಗ್ಲಿ ಅಲ್ಲ, ಊರಲ್ಲಿ ಒಂದು ಇಂಥದ್ದು ವ್ಯವಸ್ಥೆ ಆದಾಗ ನಿಮ್ಮ ಸಾಹೇಬರುಗಳು ಬಂದು ಇದನ್ನೆಲ್ಲ ತೀರ್ಮಾನ ಮಾಡಿ ನಿಮ್ಗೂ ಗೊತ್ತಾಗಬೇಕು ಏನೇನು ನಡೀತವೆ ಅಂತ ಹೇಳ್ಬಿಟ್ಟು ಈ ತರ ಹೇಳಿ ಇಂಥ ಕಾರ್ಯಕ್ರಮ ಮಾಡಿದ್ರೆ ಏನ್ ಮಾಡೋದು ಹೇಳಿ ಸರ್? ಯಾವ್ದು ಒಗ್ಗಟ್ಟಾಗಿ ಹೋಗುತ್ತೆ ಸರ್? ಈಗ ಏನಾಗಿದೆ ಅಂದ್ರೆ ಗ್ರಾಮ ದೇವತೆ ಅಂತ ಬಂದಾಗ ಗ್ರಾಮಕ್ಕೆ ಸಂಬಂಧ